ನನಗೆ ಪ್ರಾಮಿಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಮುಂಚೆ ಒಂದು ಲೋಕಸಭಾ ಎಲೆಕ್ಷನ್ಸ್ ಮುಂಚೆ ನಾನು ಈವನ್ ಡಿ ಕೆ ಸುರೇಶ್ನವ್ರು ಭೇಟಿ ಮಾಡಿದ್ದೇನೆ. ಅವ್ರು ನಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು. ಹೇಳಿದೆ, ನೀನ್ ನಮ್ಮ ಸ್ನೇಹಿತರಾಗಿ ನಂಗೆ ಸಪೋರ್ಟ್ ಮಾಡ್ಬೇಕು ಈ ವಿಚಾರದಲ್ಲಿ. ನಾನು ಆಫ್ಟರ್ ಆಲ್ ಏನ್ ಕೇಳ್ತೇನೆ, ಮಹಿಳಾ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೆ. ಅವ್ರು ಹೇಳಿದ್ರು, ಇಲ್ಲ ನಿಮ್ದೇ ಫ್ರಂಟ್ ರನ್ನರು, ನಿಮ್ದೇ ಕ್ಲಿಯರ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇಂದ ಹೇಳಿದ್ರು. ಅಂಡ್ 2 ವರ್ಷ ಸುತ್ತಿಸ್ರು. 2 ವರ್ಷ ನಾನು ಎಲ್ಲಾ ಲೀಡರ್ಸ್ ನ ಮೀಟ್ ಮಾಡಿ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು, ಯು ಶುಡ್ ಬಿ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಆಯ್ತು ಸರ್, ಎಲ್ಲಾರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೆ. ಬಟ್ ಎಲ್ಲೋ ಐ ಫೆಲ್ಟ್ ತುಂಬಾ ನನಗೆ ಇಂಜಸ್ಟಿಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರ ಟರ್ಮ್ ನಲ್ಲಿ. ಯಾಕಂದ್ರೆ ಅವ್ರ ಪರವಾಗಿ ನಾನು ಬಹಳಷ್ಟು ಮಾತಾಡಿದ್ದೀನಿ, ಅವ್ರ ಪರವಾಗಿ ನಾವು ನಿಂತಿದೀವಿ ಅಂತ ಒಂದು ಸಂದರ್ಭದಲ್ಲಿ ಈ ತರ ನಂಗೆ ಇಂಜಸ್ಟಿಸ್ ಮಾಡೋದು ಐ ಫೆಲ್ಟ್ ಇಟ್ ವಾಸ್ ಬಿಲೋ ಇಸ್ ದಿಸಿಂಗ್ ಡಿಗ್ನಿಟಿ. ನನ್ಗೆ ಯಾವ ಸ್ಥಾನನೂ ಏನು ಕೊಟ್ಟಿಲ್ಲ ನನಗೆ. ಐ ಥಿಂಕ್ ದಟ್ಸ್ ವಾಟ್ ದ ಇಂಜಸ್ಟಿಸ್ ಕೇಮ್ ಫ್ರಮ್. ಈಗ ಸರ್ಕಾರದಲ್ಲಿ ಇರ್ಬೋದು ಅಥವಾ ಇದ್ರಲ್ಲಿ ಏನು ಪಕ್ಷದಲ್ಲಿ ಇರ್ಬೋದು, ನನ್ಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.